ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೈಸೂರು ದಸರಾ 2025ನ ಜಂಬೂ ಸವಾರಿ ಅಂದ್ರೆ ಪ್ರೊಸೆಷನ್ ನೋಡಕ್ಕೆ ಅಂತ ಬಂದಿದ್ದೀವಿ. ಇವತ್ತು ವಿಜಯದಶಮಿ. ಎಲ್ಲರೂ ಏನು ಅನ್ಕೊಂಡಿರ್ತಾರೆ ಅಂದ್ರೆ ವಿಜಯದಶಮಿ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ತಾಯಿನ ಹೊತ್ತ ಆನೆ ಮೈಸೂರು ಪ್ಯಾಲೇಸ್ ಇಂದ ಬನ್ನಿ ಮಂಟಪಕ್ಕೆ ಹೋಗುತ್ತೆ, ಪ್ರೊಸೆಷನ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಏನೇನೆಲ್ಲ ಮಾಡ್ತಾರೆ, ಏನೇನು ಪ್ರೊಸೀಜರ್ಸ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಕವರ್ ಮಾಡ್ತೀವಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಇದು ನಮ್ಮ ನಾಡ ಹಬ್ಬ ಆಗಿರೋದ್ರಿಂದ ವಿಶ್ವ ಪ್ರಸಿದ್ಧ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿನ ಒಂದು ದೊಡ್ಡ ಆಕರ್ಷಣೆ. ಇದನ್ನ ನೋಡಕ್ಕೆ ಅಂತಾನೆ ಲಕ್ಷಾಂತರ ಜನ ಸುಮಾರು ದೇಶದಿಂದ ಟೂರಿಸ್ಟ್ ಗಳು ಬರ್ತಾರೆ. ಈ ಒಂದು ನಾಡ ಹಬ್ಬದಲ್ಲಿ ಆನೆಗಳು, ಕುದುರೆಗಳು ಮತ್ತು ಹಲವಾರು ವಾದ್ಯಗೋಷ್ಠಿಗಳು ಕೂಡ ಪಾಲ್ಗೊಳ್ಳುತ್ತೆ ಮತ್ತು ಕರ್ನಾಟಕದಾದ್ಯಂತ ಇರುವಂತ ಸಾಂಸ್ಕೃತಿಕ ನೃತ್ಯ ಶೈಲಿಗಳನ್ನ ನಾವಿವತ್ತು ನೋಡಬಹುದು. ಮೈಸೂರು ದಸರಾ ಕರ್ಕೊಂಡ್ ಬಂದಿರುವಂತ ಪ್ರತಿಯೊಂದು ಆನೆಗೂ ಒಂದು ಜವಾಬ್ದಾರಿನ ಕೊಟ್ಟಿರ್ತಾರೆ. ಸೊ ಪ್ರೊಸೆಷನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಪ್ರತಿಯೊಂದು ಆನೆಗೂ ಏನ್ ಜವಾಬ್ದಾರಿ ಕೊಟ್ಟಿರ್ತಾರೆ ಅದರಲ್ಲಿ ಜಯಮಾರ್ತಾಂಡ ದ್ವಾರದ ಮುಖಾಂತರ ಬಂದು ಒಂದು ಪಾತ್ ಇರುತ್ತಲ್ಲ ಅದನ್ನ ದಾಟ್ಕೊಂಡು ಮೈನ್ ಸ್ಟೇಜ್ ಮುಖಾಂತರ ಬನ್ನಿ ಮಂಟಪದ ಕಡೆಗೆ ಹೊರಡ್ತವೆ. ಅದಾದ್ಮೇಲೆ ತಾಯಿ ಅಲಮೇಲಮ್ಮನ ಪಲ್ಲಕ್ಕಿಲಿ ಕರ್ಕೊಂಡ್ಬಂದು ಆಶೀರ್ವಾದ ತಗೊಂಡು ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮ ಕರ್ನಾಟಕದ ನಾಡ ಹಬ್ಬ ಆಗಿರೋದ್ರಿಂದ ನಮ್ಮ ಕರ್ನಾಟಕದ ಹಲವಾರು ಗಣ್ಯರು ಅಲ್ಲೇ ಇರ್ತಾರೆ. ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇಂದ ಹಿಡಿದು ಸುಮಾರು ಮಿನಿಸ್ಟರ್ಸ್ಗಳು ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ಇಷ್ಟೊಂದು ಜನ ತುಂಬಾ ವಿವಿಐಪಿಗಳು ಬರೋದ್ರಿಂದ ಸೆಕ್ಯೂರಿಟಿ ಕೂಡ ತುಂಬಾನೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಂದೋಬಸ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರ್ತಾರೆ. ನಮ್ಮ ಕರ್ನಾಟಕ ರಿಸರ್ವ್ ಪೊಲೀಸ್ನ ಕರೆಸ್ಕೊಂಡಿರ್ತಾರೆ. ಅಂಡ್ ಅಕ್ರಾಸ್ ಸ್ಟೇಟ್ ಎಲ್ಲಾ ಕಡೆಯಿಂದನೂ ಪೊಲೀಸ್ ಬಂದು ಇಲ್ಲಿ ದಸರಾ ಡ್ಯೂಟಿ ಮಾಡ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ ಮುಗಿತಾ ಇದ್ದಂಗೆ. ದಸರಾ ಪ್ರೊಸೆಷನ್ ಅಲ್ಲಿ ತುಂಬಾನೇ ಚೆನ್ನಾಗಿರೋ ಇನ್ನೊಂದು ಭಾಗ ಅಂದ್ರೆ ಸ್ತಬ್ಧ ಚಿತ್ರಗಳು ಅಂದ್ರೆ ಟ್ಯಾಬ್ಲೋಗಳು. ಈ ಒಂದು ಸ್ತಬ್ಧ ಚಿತ್ರ ಅಥವಾ ಟ್ಯಾಬ್ಲೋ ಅಂತ ಏನ್ ಕರೀತಾರೆ, ಇದು ಏನಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ಜನಗಳಿಗೆ ಸಾಹಿತ್ಯ, ಕಲೆ ಮತ್ತೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳಿ, ನಮ್ಮ ಇತಿಹಾಸ ಗೊತ್ತಾಗ್ಲಿ ಅನ್ನೋ ಕಾರಣದಿಂದ ಇದು ಶುರು ಆಯ್ತು. ಕರ್ನಾಟಕದ ಪ್ರತಿ ಜಿಲ್ಲೆ ಅದರ ಒಂದು ಸಾಧನೆ ಮತ್ತು ಅದರ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಟ್ಯಾಬ್ಲೋ ಬಂದಿರುತ್ತೆ. ಇವೆಲ್ಲಾ ಟ್ಯಾಬ್ಲೋಗಳು ತಾಯಿ ಚಾಮುಂಡೇಶ್ವರಿನ ಹೊತ್ತ ಅಂಬಾರಿ ಜೊತೆನೆ ಮೆರವಣಿಗೆಯಲ್ಲಿ ಸಾಗತ್ತೆ. ಸೊ ಈ ಬಾರಿ ಮೈಸೂರು ದಸರಾ 2025 ಅಲ್ಲಿ ಯಾವ್ಯಾವ ಟ್ಯಾಬ್ಲೋಗಳು ಪಾಲ್ಗೊಂಡಿತ್ತು ಮತ್ತೆ ಯಾವ್ಯಾವ ಪ್ರದರ್ಶನ ಆಯಿತು ಅಂತ ಇವಾಗ ನಾವು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನೋಡೋಣ ಬನ್ನಿ.
45ಕ್ಕೂ ಹೆಚ್ಚು ಟ್ಯಾಬ್ಲೋಗಳು ಒಂದರ ನಂತರ ಒಂದು ಅದ್ಭುತವಾಗಿ ಪ್ರದರ್ಶನ ಮಾಡಿದ ನಂತರ 4:45ಕ್ಕೆ ಮುಹೂರ್ತ ಇದ್ದಿದ್ದರಿಂದ ಚಿನ್ನದ ಅಂಬಾರಿ ಹೊತ್ತ ಅಭಿಮನ್ಯು ಮೈಸೂರು ಅರಮನೆ ಆವರಣದಲ್ಲಿ ಬಂದು ಎಲ್ಲ ಪ್ರವಾಸಿಗರಿಗೆ ಖುಷಿ ತಂದ. ಚಿನ್ನದ ಅಂಬಾರಿಯಲ್ಲಿದ್ದ ತಾಯಿ ಚಾಮುಂಡೇಶ್ವರಿಗೆ ವೇದಿಕೆ ಮೇಲಿದ್ದ ಗಣ್ಯರು ಅಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಮತ್ತು ಇನ್ನಿತರ ಗಣ್ಯರು ಪುಷ್ಪಾರ್ಚನೆ ಮಾಡಿ ಕಳಿಸ್ಕೊಟ್ರು. ಪುಷ್ಪಾರ್ಚನೆ ಆಗ್ತಾ ಇದ್ದಂಗೆ ಗೌರವ ಸೂಚಕವಾಗಿ ರಾಷ್ಟ್ರಗೀತೆ ಮತ್ತು ಹಲವಾರು ಸುತ್ತುಗಳ ತುಪಾಕಿ ಕೂಡ ಹಾರಿಸಿದ್ರು. ಇವೆಲ್ಲ ಆದ ನಂತರ ಕೊನೆಗೆ ಗಜಗಾಂಭೀರ್ಯದಿಂದ ಅಭಿಮನ್ಯು ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಬನ್ನಿ ಮಂಟಪದ ಕಡೆಗೆ ಮೈಸೂರು ಅರಮನೆಯಿಂದ ಹೊರಟ. ಸೊ ಇದಾಗಿತ್ತು ಈ ನಮ್ಮ ವ್ಲಾಗ್. ಇವತ್ತು ನಾವು ಜಂಬೂ ಸವಾರಿ ದಿನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಏನಾಗುತ್ತೆ ಆ್ಯಂಡ್ ಏನು ಪ್ರೊಸೀಜರ್ ಮಾಡ್ತಾರೆ ಅಂತ ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀವಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಮುಖಾಂತರ ಬರ್ತೀವಿ. ಅಲ್ಲಿವರೆಗೂ ಈ ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿಬಿಟ್ಟು ಏನು ಬೇಕಾದ್ರೂ ಮಾಡಿ. ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗಿ ಬನ್ನಿ, ಒಳ್ಳೆದಿರ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.